ನೋಡ್ರಿ ಎರಡು ಏನು ಇದ್ಯಾವುದೂ ನಂದಲ್ಲ, ಇದೆಲ್ಲ ಪರಮಾತ್ಮಂದದ. ನನಗೆ ಪರಮಾತ್ಮ ಫ್ರೀಯಾಗಿ ಕೊಟ್ಟಾನ. ಆ ಕೊಟ್ಟಿರ್ತಕ್ಕಂಥ ಪರಮಾತ್ಮನನ್ನ ನಾವು ನೆನೆಸ್ಕೋತ ನಮ್ಮ ಜೀವನವನ್ನ ಕಡ್ಯಾಕ ಮಾಡಿ ಬಿಡ್ಬೇಕಂತ ತಿಳ್ಕೊಂಡು ನಮ್ಮಲ್ಲಿ ಬುದ್ಧಿ ಬರಬೇಕು. ಇವೆರಡನ್ನು ಬಿಟ್ಟಿವಂತಂದ್ರ ಇದು ಹೊಲ ಮಣಿ ಇದೆಲ್ಲ ನಾ ಆಗಲೇ ಹೇಳಿಲ್ಲ, ಭಾಳ ಚಲೋ ಮಂತ್ರ ಅದು. ಒಟ್ಟ ಏನು ಬಿಡಂಗಿಲ್ಲ, ಎಲ್ಲ ಇರ್ಲೇ ಕರೆ ಯಾರಿಗೂ ಗೊತ್ತಾಗಲಾರ್ದಂಗ ಮನಸ್ಸಿನಾಗ ಅದನ್ನ ಗಟ್ಟಿ ಮಾಡು. ಏನು ಇದು ನಂದಲ್ಲ, ಇದು ನಾನಲ್ಲ. ಇದನ್ನ ಗಟ್ಟಿ ಮಾಡಿದೀವಿ ಅಂದ್ರೆ ನಮ್ಮನ್ನು ಬಿಟ್ಟು ಯಾರೋ ಆದ್ರೂ ನಮಗ್ ದುಃಖ ಆಗಂಗಿಲ್ಲ. ಯಾಕೆ ನಂದಲ್ಲ ಅಲ್ಲಲ್ರಿ, ನಂದಲ್ಲ ಅಲ್ಲಲ್ಲ. ನಮ್ಮನ್ನು ಬಿಟ್ಟು ಯಾರು ಬಿಟ್ಟು ಹೋಗೋದಂತೂ ಕಂಡೀಷನ್. ಈಗ ಬಸ್ನ್ಯಾಗ ಹತ್ತಿರ್ತೀವಿ, ನಾವೆಲ್ಲ ಬಸ್ನ್ಯಾಗ ಕುಂಡಿರ್ತೀವಿ. ಬಸ್ನ್ಯಾಗ ಕುಂತು ಕೂಡಲೇ ನೀವೊಂದು ಸೀಟ್ ಮ್ಯಾಗ ಕೂತಿರ್ತೀಯ, ನಿನ್ನ ಸೀಟ್ ಮ್ಯಾಗ ಒಬ್ಬಕ್ಕೆ ಹೆಣ್ಮಗಳು ಬಂದು ಕುಂಡಿರ್ತಾಳೆ, ಮಾತಾಡಿಸ್ತಾಳೆ. ಯಾವ್ರು ಅವ್ರಿ? ನಾವು ಇಂಥವ್ರು ಅವ್ರಿ. ನೀವ್ರಿ? ನಾವು ಇಂಥವ್ರು ಅವ್ರಿ. ಮತ್ತ ಮಕ್ಕಳ್ರಿ? 8 ಮಂದಿ. ಹೊಲ ಇಟ್ಟದ, ಮಣಿ ಇಟ್ಟದ. ಹಂಗ ಮಾತಾಡ್ಕೋತ ಮತ್ತೊಂದಿಟ್ಟು ಅಲ್ಲೆಟ್ ಇಲ್ಲೆಟ್ ಇಳಿದು ಏನಾರ ಹಣ್ಣು ತಂದು ನೀವ್ ಅಡ್ತೀನೋ ನಾವ್ ಅಡ್ತೀನೋ ಅಂತ ಒಂದ್ ತಾಸ್ ತಕ ದೋಸ್ತಿ ಬೆಳೀತು. ಬೆಳೆದ ನಂತರ ಹಂಗ ಮುಂದೆ ಹೋಗುವಾಗ ಆಕಿ ಒಬ್ಬಕ್ಕಿದು ಸ್ಟೇಷನ್ ಬತ್ ಹಿಡಿದು, ಊರು ಬತ್ತಕ್ಕಿದು, ಇನ್ನೊಬ್ಬಕ್ಕೆ ಅಲ್ಲೇ ಕುಂಡ್ರದ್ ಬತ್ತು. ಆಕೆ ಏನ್ ಮಾಡ್ತಾಳ್ರಿ? ಆಕೆ ಹಾಂಟ್ಲಂದ್ರೆ ಸುಮ್ ಕುಂಡ್ತಾಳಿಲ್ರಿ, ಏನ್ ಬಡಬಡ್ಕೊಂಡು ಅಳ್ಬೇಕು ಈ ಕಾಂಟ್ಲ ಯಪ್ಪ ಅಂತ. ನೀ ಬಡಬಡ್ಕೊಂಡು ಹತ್ರನು ಆಕಿ ನಿಂದ್ರಂಗಿಲ್ಲ. ಯಾಕೆ? ಆಕೆ ಸ್ಟೇಷನ್ ಬಂತದು, ಟಿಕೆಟ್ ಮುಗೀತು ಅಲ್ಲಿಗೆ. ಆಕೆ ಸ್ಟೇಷನ್ ಬಂದ ಕೂಡಲೇ ಆಕೆ ಇಳೇಕಿನ ನಾವ್ ಏನ್ ಮಾಡಿದ್ರು ಆಕೆ ನಿಂದ್ರಂಗಿಲ್ಲ, ಅದಾಗಂಗಿಲ್ಲ. ನಾವು ಎಲ್ಲಾರು ಕೂಡ ಈ ಬಸ್ ಅನ್ನುವುದೊಂದು, ಈ ಜಗತ್ತನ್ನು ಒಂದು ಬಸ್ನ್ಯಾಗ ಹತ್ತೀವಿ. ನಾವು ಎಲ್ಲಾರು ಕೂತೀವಿ, ಕೂತು ಮಾತಾಡ್ತೀವಿ, ನಿಂದಿರ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ನಮ್ಮ ಸ್ಟೇಷನ್ ಬಂತು ಅಂತಂದ್ರ ಯಾರಿಗೆ ಹೇಳಲಾರ್ದ ಹಿಡ್ದ ನಾವು ಹೋಗ್ಬೇಕು. ಇರೋತಕ ಅದಕ್ಕೆ ಚಂದ ಇರುದ್ರಿ. ಈಗ ಮೊನ್ನೆ ನೋಡಿರಿಲ್ಲ, ಪೆಹಲ್ಗಾಮ್ದೊಳಗ ಏನ್ ಅನ್ಯಾಯ ಮಾಡಿದ್ರು ಪಾಪ ಅವರು. ಪೆಹಲ್ಗಾಮ್ದೊಳಗ, ಕಾಶ್ಮೀರದೊಳಗ ಏನ್ ಅನ್ಯಾಯ ಮಾಡಿದ್ರು ಪಾಪ. ಗಂಡ ಹೆಂಡತಿ, ಅಧಿಕಾರಿಗಳು, ದೊಡ್ಡ ದೊಡ್ಡ ಶ್ರೀಮಂತರು, ಕೋಟ್ಯಾಧೀಶ್ವರರು ಕಾಶ್ಮೀರಕ್ಕೆ ಹೋಗಿ 4 ದಿವಸ ಆರಾಮ ಜೀವನ ಕಳೆದು ಬರಬೇಕು ಅಂತ ತಿಳ್ಕೊಂಡು ಸಂತೋಷದಿಂದ ಗಂಡ ಹೆಂಡತಿ ಹಾಡಿ ಕುಣಿದು ತಿಂದು ಕುಪ್ಪಳಿಸಿ ಬರ್ಬೇಕಂತ ತಿಳ್ಕೊಂಡು 2 ಗಂಡ ಹೆಂಡತಿ ಆದ್ರ ಹೆಂಡತಿ ಮುಂದ ನಿಂದಿರಿಸಿ ಗುಂಡು ಹಾಕ್ತಾರ, ಕೊಂದ ಬಿಡ್ತಾರ. ನಿಂತಾವ, ಆಕೆ ಹತ್ಯಕ್ಕೆ ನಿಂತಾವ ದಡಲ್ ಅಂತ ತೆಳಗ್ ಬೀಳ್ತಾನೆ, ಗುಂಡು ಹಾಕಿಕೊಳ್ತಾರ. ಏನದ ಜೀವನದೊಳಗ ಯಾರು ಹೆಂಗ್ ಏನಂತ ಹೇಳಕ್ ಬರ್ತಾರೆ? ಮೊನ್ನೆ ನೀವು ಟಿವಿ ಒಳಗೆ ನೋಡಿರಿ, ಹೋಗತಕ್ಕಂಥ ವಿಮಾನ, ದೊಡ್ಡ ವಿಮಾನ, ಅದರೊಳಗೆ ಎಷ್ಟೋ ಮಂದಿ ಹತ್ಯಾರ. ಒಂದು ವಿಮಾನ ಹಂಗ ಅಪಘಾತ ಆಗೇ ಇಲ್ಲ ಜೀವನದೊಳಗೆ, ಸಾಕಷ್ಟು ಚಲೋ ಹೋಗ್ತಿರ್ತಾವ. ಎಂತದ್ದು ನೋಡ್ರಿ, ವಿಮಾನ ಹೋಗಿ ಒಂದು ತೊಡೆ ತುಸು ಹೋಗ್ಯದ, ಅಷ್ಟರೊಳಗ ದಡಲ್ ಅಂತ ಕೆಳಗ್ ಬಿತ್ತು. ಹಾರು ವಿಮಾನ ಬಿದ್ರ ಅಟ್ಟು ಎಲ್ಲ ಸತ್ತು. ಏನ್ ಹೇಳಕ್ ಬರ್ತದ? ಬಿದ್ದ ವಿಮಾನ ತಳಗ ಬಿದ್ದಿದ್ರೆ ಏನೂ ಇದ್ದಿದ್ದಿಲ್ಲ. ಒಂದು MBBS ಕಾಲೇಜ್ ಅದು ಹಾಸ್ಟೆಲ್ ಮ್ಯಾಗ ಬಿದ್ದದ. ಆ ಹಾಸ್ಟೆಲ್ದೊಳಗೆ MBBS ಓದತಕ್ಕಂಥ ವಿದ್ಯಾರ್ಥಿಗಳು ಕಾಲೇಜ್ ಮುಗಿದ ಕೂಡಲೇ ಸಾಲಕ ಬಂದು ಊಟಕ್ಕೆ ಕೂತಾವ್ ಪಾಪ. ಮುಂದೆ ಟೇಬಲ್ ಅದ, ಟೇಬಲ್ ಮ್ಯಾಗ ತಾಟ್ ಅದ, ದೊಡ್ಡ ಬಿಲ್ಡಿಂಗ್ ಅದ. ಆ ತಾಟಿನಾಗ ಅನ್ನ ತಗೊಂಡು ತಿನ್ನಕತ್ತಾವ. ವಿಮಾನ ಬಿದ್ದು ಸಾಯ್ತಾರಂದ್ರೆ ಯಾರ ಕನಸು ಕಂಡಿರ್ಬೇಕು? ಇದನ್ನ ಎಂತದ್ದಿರ್ಬೇಕು ದೈವ? ಈಗ ನಾವ್ ಇಲ್ಲಿ ಕೂತದ ಮ್ಯಾಲ ವಿಮಾನ ಬೀಳ್ತೈತೆ ಅಂದ್ರೆ ಏನ್ ಗೊತ್ತ? ಏನೂ ಗೊತ್ತಿಲ್ಲ, ಏನೂ ಅರಿಯದ ಪಾಪ. ಅವರು ಏನೂ ಗೊತ್ತಿಲ್ಲ, ಊಟ ಮಾಡ್ಕೋತ ಕುಂತವ. ಮ್ಯಾಲ ಅಷ್ಟು ದೊಡ್ಡ ವಿಮಾನ ಬಿಲ್ಡಿಂಗ್ ಮೇಲೆ ಬಿದ್ರ ಅಲ್ಲಿದ್ದದ್ದು ಎಲ್ಲ ವಿದ್ಯಾರ್ಥಿಗಳ ಕಲಾಸ್. ಅದಕ್ಕ ಜೀವನ ಬಹಳ ಅಸ್ಥಿರ ಅದ, ಬಹಳ ಅಸ್ಥಿರ ಅದ. ಎಷ್ಟೋ ಮಂದಿ ಮನ್ಯಾಗ ಹೋಗಿ ಊಟ ಮಾಡಿ ಮಲ್ಕೊಂಡು ಅವ್ರು ಮುಂಜಾನೆ ಏಳಂಗಿಲ್ಲ, ಹೇಳಿಯೂ ಹೋಗಂಗಿಲ್ಲ. ನಾವು ಹೊಕ್ಕಣತ್ತು ಹೇಳಿ ಹೋಗಂಗಿಲ್ಲ. ಎಂಥ ಪುಣ್ಯಾತ್ಮ ಈ ನಮ್ಮ ದೇಶದೊಳಗ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಪುನೀತ್ ರಾಜ್ಕುಮಾರ್. ಅವನಂತ ದಾನವಂತರೇ ಯಾರೂ ಇಲ್ಲ. ಕಲಿಯುಗದ ಕರ್ಣ ಅಂತಂದ್ರು ಏನ್ ತಪ್ಪಿಲ್ಲ. ಅಂತಹ ಒಳ್ಳೆಯ ಮನುಷ್ಯ, ಇನ್ನೂ ಸಣ್ಣ ಹುಡುಗ, ಒಳ್ಳೆಯ ಮನುಷ್ಯ. ಅದು ಶರೀರ ಹೆಂಗ್ ಮತ್ತ ಕೆಬ್ಬನ ಉಕ್ಕಿನ ಶರೀರ ಇದ್ದಂಗ.
ಹೆಂಡತಿಗೆ ಒಂದ್ ಸ್ವಲ್ಪ ಎದ್ಯಾಗ ನೋವಾಗತ್ತದ ಅಂತ ತಿಳ್ಕೊಂಡು ಹೆಂಡತಿಗೆ ಹೇಳಿ ಗಾಡ್ಯಾಗ ಕೂತು ದವಾಖಾನಿಗೆ ಹೋದ್ರ ದವಾಖಾನೆಗೆ ಕಲಾಸ್ ಸತ್ತು ಹೋದ. ಅದಕ್ಕ ಈ ಜೀವನ ಅಸ್ಥಿರದ. ಯಾರು ಒಬ್ರಿಗೊಬ್ರು ಮೂತಿ ಕಟ್ಕೊಂಡು ಕುಂಡ್ರಬ್ಯಾಡ್ರಿ, ಜಗಳ ಮಾಡ್ಕೊಂಡು ಕುಂಡ್ರಬ್ಯಾಡ್ರಿ. ದ್ವೇಷ ಎಷ್ಟು ದಿವಸ ಸಾಧಿಸವ್ರದಿರಿ? ನಾವು ಅಲ್ಲಿ ಹೋಗಂಗಿಲ್ಲ, ನೀವು ಇಲ್ಲಿ ಬರಬೇಡ್ರಿ, ನಾವು ಅಲ್ಲಿ ಹೋಗಂಗಿಲ್ಲ. ಎಲ್ಲಾರು ಒಂದು ಹೊಳ್ಳಿ ಇಲ್ಲಿ ಬರ್ಲಾರ್ದಂಗ ಹೋಗುದದ. ಎಲ್ಲಾರು ಈ ಭೂಮಿಗೆ ಇನ್ನೊಮ್ಮೆ ಬರ್ಲಾರ್ದಂಗ ಹೋಗುದನ ಅದ. ಆದ್ರೆ ಇದ್ದಾಗನ ನಾವೆಲ್ಲರೂ ಬೇರೆ ಬೇರೆ ಆಗಿ ಮೂತಿ ಕಟ್ಕೊಂಡ ದ್ವೇಷ ಮಾಡ್ಕೊಂತ ದ್ವೇಷ ಸಾಧಿಸ್ಕೊಂತ ಜಗಳಾಡ್ಕೊಂತ ಇದ್ದೀವಂದ್ರ ಇದ್ದ ಜೀವನನೂ ನರಕಾಗಿ ಬಿಡ್ತದ್ರಿ. ನಮ್ದು ಇದ್ದ ಜೀವನನೂ ನರಕಾಗಿ ಬಿಡ್ತದ. ಮನಿಯೊಳಗ ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಣ್ಣನ ಹೆಂಡ್ರು ತಮ್ಮನ ಹೆಂಡ್ರು ಮನ್ಯಾಗ ಎಲ್ಲರೂ ಏನಪ್ಪಾ ಅಂತಂದ್ರ ಪ್ರೀತಿಯಿಂದ ಬದುಕಬೇಕು. ಪ್ರೀತಿಯಿಂದ ವಿಶ್ವಾಸದಿಂದ ಯಾರು ಯಾವಾಗ ಮರಿ ಆಗ್ತೀವಿ ಹೇಳಕ್ ಬರಂಗಿಲ್ಲ. ಮಾತು ಬಿಡಬೇಡ್ರಿ. ಯಾರ ನಿಮ್ಮನ್ನ ಮಾತಾಡಿಸಲಿಲ್ಲ ಅಂದ್ರೆ ನೀವ ಹೋಗಿ ಮಾತಾಡಿಸ್ರಿ ಅವ್ರನ್ನ. ಯಾಕಂದ್ರ ಟೈಮ್ ಹೇಳಕ್ ಬರಂಗಿಲ್ಲ. ಯಾರ ಇಬ್ಬರೊಳಗೆ ಒಬ್ರು ಆದ್ರಂದ್ರ ಹೊಳ್ಳಿ ಮಾತಾಡಿಸ್ತಾನಂದ್ರ ಎಂದೂ ಸಿಗಂಗಿಲ್ಲ ಅವ್ರ ನಮಗ, ಎಂದೂ ಸಿಗಂಗಿಲ್ಲ. ಅದಕ್ಕೇನಪ್ಪ ಅಂತಂದ್ರ ಜೀವನದೊಳಗ ಮನ್ಯಾಗ ಎಲ್ಲರೂ ಚಂದ ಇರೋಣ, ಊರಾಗ ಎಲ್ಲರೂ ಚಂದಂಗಿರೋನು. ಅವರು ಇವರು ಆ ಸಮಾಜ ಈ ಸಮಾಜ ಏನೂ ಬೇಡ, ಎಲ್ಲರೂ ಒಂದೇ. ನಾವು ಊರಾಗಿದ್ದವ್ರೆಲ್ಲ ದೊಡ್ಡವ್ರಿರ್ಲಿ ಸಣ್ಣವ್ರಿರ್ಲಿ ಸಾವುಕಾರಿರ್ಲಿ ಬಡವ್ರಿರ್ಲಿ ಮೇಲ್ ಜಾತಿ ಇರ್ಲಿ ಕೀಳ್ ಜಾತಿ ಇರ್ಲಿ ಎಲ್ಲರೂ ನಾವು ಒಂದು ಊರಾಗದೀವಂದ್ರ ಈ ಊರನ ಒಂದು ನಮ್ಮ ಮಣಿಪ, ಈ ಊರನ ಒಂದು ನಮ್ಮ ಮಣಿ. ಈ ಊರೊಳಗ ದೊಡ್ಡವ್ರನ್ನವ್ರು ಏನದಾರಲ್ಲ ಅವರೆಲ್ಲ ನಮ್ಮ ಅಪ್ಪಗಳಿದ್ದಂಗ, ನಮ್ಮ ಹಿರಿಯರೆಲ್ಲ ನಮ್ಮ ತಂದೆಯ ಸಮಾನರಿದ್ದಂಗ. ಅವ್ರನ್ನೆಲ್ಲ ನಾವು ಗೌರವಿಸ್ಬೇಕು. ಅವ್ರು ಯಾವುದೇ ಸಮಾಜದವ್ರು ಇರ್ಲಿ, ಎಲ್ಲರೂ ಒಂದೇ ಸಮಾಜದೊಳಗ ಅವ್ರನ್ನ ಪ್ರೀತಿಸೋಣ, ಅವ್ರನ್ನ ಗೌರವಿಸೋಣ. ನಾವು ಸಣ್ಣವ್ರನ್ನವ್ರು ಏನದಿವಲ್ಲ, ಯುವಕರನ್ನವ್ರು ಏನದಿವಲ್ಲ, ತರುಣರನ್ನವ್ರು ಏನದಿವಲ್ಲ, ಈ ಊರಿನ ಅಭಿವೃದ್ಧಿಗಾಗಿ ನಾವು ಪರಿಶ್ರಮ ಪಡಬೇಕು. ಬರೇ ನಮ್ಮ ಮನಿ ಒಂದೇ ಅಲ್ಲ, ಬರೇ ನಮ್ಮ ಸಮಾಜ ಒಂದೇ ಅಲ್ಲ, ಇಡೀ ಊರು. ಈ ಊರೊಳಗೆ ಏನಾಗ್ಬೇಕು, ವಿದ್ಯಾರ್ಥಿಗಳಿಗೆ ಸಾಲಿಗೆ ಏನ್ ಬೇಕಾಗ್ಯದ, ಹುಡುಗರಿಗೆ ಉದ್ಯೋಗಕ್ಕೆ ಏನ್ ಬೇಕಾಗ್ಯದ, ಈ ಊರಿನ ಬಗ್ಗೆ ನಾವೆಲ್ಲ ಚಿಂತನೆ ಮಾಡ್ಬೇಕಲ್ಲ. ಚಿಂತನೆ ಮಾಡಿ ಯಾರಿಗೇನ್ ತೊಂದರೆ ಅದ ಅದನ್ನೆಲ್ಲ ಪೂರೈಸಿ ಈ ಊರನ್ನ ಸ್ವರ್ಗಮಯವನ್ನಾಗಿ ಮಾಡೋದು ಯಾರ ಕೈಯಾಗದಂದ್ರ ನಮ್ಮ ಕೈಯೊಳಗ ಅದ, ನಮ್ಮ ಕೈಯೊಳಗದ. ಆ ರೀತಿಯೊಳಗ ಸಂತರು ಶರಣರು ಬಹಳಷ್ಟು ಪ್ರೇಮದಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಬದುಕಿ ಹೋಗಿದ್ದಾರೆ. ಅವರ ಚರಿತ್ರೆಗಳನ್ನ ಪುರಾಣ ಪ್ರವಚನಗಳನ್ನ ನಾವು ಯಾಕೆ ಕೇಳಬೇಕು ಅಂತಂದ್ರ ಅವರು ನಡೆದ ದಾರಿ ಏನದ ನಮಗ ಮಾರ್ಗದರ್ಶನ ಆಗಬೇಕು. ಅದನ್ನ ನೋಡಿ ಯಾರು ಒಳ್ಳೆಯ ದಾರಿಯೊಳಗೆ ನಡೆದಿರ್ತಾರಲ್ಲ ಆ ದಾರಿಯೊಳಗೆ ನಾವು ನಡಿಬೇಕು. ಅವ್ರು ತೋರಿಸಿದ ದಾರಿ ಒಳ್ಳೇದಿತ್ತು ಅಂದ್ರ ನಾವು ಆ ದಾರಿಯೊಳಗೆ ನಡಿಬೇಕು. ನಮ್ಮ ಮಕ್ಕಳಿಗೂ ಹೇಳಬೇಕು, ಯಪ್ಪ ಇದು ಒಳ್ಳೇದದ. ಸಾಧುರು ಸಂತರು ಮಹಾತ್ಮರು ಹಾಕಿಕೊಟ್ಟ ಮಾರ್ಗದ, ನಮ್ಮ ಹಿರಿಯರು ತೋರಿಸಿಕೊಟ್ಟ ದಾರಿ ಅದ, ನಾವು ಇದರಾಗ ನಡೆದೀವಿ, ನೀವು ಇದರಾಗ ನಡೀರಿಪ್ಪ ಅಂತ ನಮ್ಮ ಮಕ್ಕಳಿಗೆ ಹೇಳಬೇಕು. ನಾವು ನಮ್ಮ ಮನಿಯೊಳಗ ನಾವೆಲ್ಲ ಮಕ್ಕಳನ್ನವ್ರು ಏನದೀವಲ್ಲ, ಸಾಲಿ ಹುಡುಗರನ್ನವ್ರು ಏನದೀವಲ್ಲ, ಯುವಕರು ತರುಣರನ್ನವ್ರು ನಾವ್ ಏನದೀವಲ್ಲ, ನಾವ್ ಏನೂ ಮಾಡೋದು ಬೇಕಾಗಿಲ್ಲ. ನಾವ್ ಹೆಂಗ ಬದುಕಬೇಕಂತಂದ್ರ ಈ ನಮ್ಮ ಮನಿ ಏನದ ನೋಡ್ರಿ, ನಮ್ಮವ್ವ ಅಪ್ಪ ಈ ಮಣಿತನ ಊರಾಗಿಷ್ಟು ಕಿಮ್ಮತ್ಲೆ ಬಾಳ್ಬೇಕಾದ್ರ ಅವ್ರು ಬಹಳ ಪರಿಶ್ರಮ ಪಟ್ಟಾರ. ನಾವೇನ್ ಮಾಡ್ಬೇಕಂದ್ರ ಹೆಂಗ ಬಾಳೆ ಮಾಡೋದು, ನೀವೇನು ಕೋಟಿ ಗಂಟ್ಲೆ ಗಳಿಸೋದು ಬೇಕಾಗಿಲ್ಲ. ನೀವ್ ಏನ್ ಮಾಡ್ರಿ ಅಂದ್ರ ಹುಡುಗರು ನಿಮ್ಮವ್ವ ಅಪ್ಪ ನಿಮ್ಮ ಮುತ್ಯ ನಿಮ್ಮ ತಾತ ನಿಮ್ಮ ಮಣಿತನದ್ದು ಒಂದು ಗೌರವ ಉಳಿಸ್ಕೊಂಡು ಬಂದಾರ. ನಿಮ್ಮ ಮಣಿತನಕ್ಕೊಂದು ಕಿಮ್ಮತ್ತದ, ನಿಮ್ಮ ಮಣಿತನಕ್ಕೊಂದು ಘನತೆ ಗೌರವ ಅದ. ನೀವು ಹುಡುಗರನ್ನ ಅವ್ರು ಏನದಿಲ್ಲ, ಏನು ಗಳಿಸಲಿಲ್ಲ ಅಂದ್ರೂ ನೀವೇನ್ ಮಾಡ್ರಿ ಅಂದ್ರ ನಿಮ್ಮಪ್ಪ ನಿಮ್ಮವ್ವ ನಿಮ್ಮ ಮುತ್ಯ ಏನ್ ನಿಮ್ಮ ಮಣಿತನದ ಕಿಮ್ಮತ್ತ ಘನತೆ ಗೌರವ ಉಳಿಸ್ಕೊಂಡು ಬಂದಾರಲ್ಲ ಅದನ್ನ ಹಾಳು ಮಾಡ್ಲಾರ್ದಂಗ ನೀವಿದ್ರ ಇಟ್ಟ ಸಾಕು. ನಮಗ ಮತ್ತೊಂದೇನು ಬೇಕಾಗಿಲ್ಲ. ನೀವೇನ್ 100 ಎಕರೆ ಹೊಲ ತಗೊಂಡು ಅಪ್ಪ ಅವಾಗ ದೊಡ್ಡ ಮಾಡುದು ಕೊಳಮಿಲ್ಲ. ಅವ್ರು ನಿಮ್ಮವ್ವ ಅಪ್ಪ ಏನು ಒಂದು ಮರ್ಯಾದೆ ಗಳಿಸ್ಕೊಂಡು ಬಂದಾರಲ್ಲ ಕಿಮ್ಮತ್ತ, ಅದನ್ನ ಹಾಳು ಮಾಡ್ಲಾರ್ದಂಗ ನೀವು ಇದ್ರ ಸಾಕು, ಅಷ್ಟು ನೀವು ಇದ್ರ ಸಾಕು. ಆ ರೀತಿಯೊಳಗೆ ನಾವು ಬದುಕಿದೀವಿ ಅಂತಂದ್ರೆ ನಮ್ಮ ಮನೆತನಕ್ಕ ನಮ್ಮ ಊರಿಗೆ ಒಂದು ಘನತೆ ಗೌರವ ಕೀರ್ತಿ ಬರ್ತದೆ. ಸಂತರು ಶರಣರು ನಡೆದು ಹೋದ ದಾರಿ ನಮಗೆ ಮಾರ್ಗದರ್ಶನ ಆಗ್ತದೆ. ನಾವು ನಮ್ಮ ಮಕ್ಕಳು ಎಲ್ಲರೂ ಆ ಮಹಾತ್ಮರ ದಾರಿಯೊಳಗೆ ನಡೆಯೋಣ ಅಂತ ಹೇಳಿ 2 ಮಾತಿಗೆ ವಿರಾಮ ಮಾಡೋಣ. ಓಂ ತತ್ಸತ್. ಸಾಂಬ ಜಯ ನಮ ಪಾರ್ವತೆ ಪತೆ ಹರ ಹರ ಮಹಾದೇವ.